ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ಊರಿಗೆ ಹೊರಟಿದ್ದೆ. ನನ್ನ ಮಗಳ ಸ್ಕೂಲಿಗೆ ರಜಾ ಇತ್ತು, ಒಂದು 2 ಡೇಸ್ ಅಂತ ಊರಿಗೆ ಅಂತ ಹೊರಟಿದ್ದೆ. ನಾನು, ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡು, ನನ್ನ ಮಗಳು ಮತ್ತು ನನ್ನ ಮಗ ರಾಕಿ ಎಲ್ಲರೂ ಹೊರಟಿದ್ವಿ. ಯಾಕೆಂದರೆ ನನ್ನ ಮಗಳಿಗೆ 2 ಡೇಸ್ ರಜಾ ಇದೆ, ಅದಕ್ಕೋಸ್ಕರ ಹೋಗಿರಲಿಲ್ಲ. ತುಂಬ ದಿನ ಆಗಿತ್ತು. ಆಯುಧ ಪೂಜೆಯಲ್ಲಿ ಹೋಗಿದ್ದು ಅಂತ ಅಂದ್ಬಿಟ್ಟು ಬಾಬಾ ಅಂತ ಕರಿತಾಯಿದ್ರು ಊರಲ್ಲಿ, ಅದಕ್ಕೋಸ್ಕರ ಹೊರಟಿದ್ದೀವಿ. ನೀನು ಅಪ್ಪನೇ ಗಾಳಿ ತಗೋಬೇಕಾ? ನೆಗ್ಗಿಗ್ದಾನ ಹಿಡ್ಕೊಳ್ಳ ನೆಗರೆ ಮಗನೇ. ನಮ್ಮ ರಾಕಿಲಿ ಕೂದಲೇ ಊದ್ರಲ್ಲ ನನ್ನ ಮಗನೇ. ಏನಿದೆ ಕೂದಲು ನೋಡಿದಿ? ಪೆಟ್ರೋಲ್ ಬೇರೆ ಕೂದಲು ಉದುರಿಸ್ಕೊಂಡು ಬಟ್ಟೆದಕ್ಕಲ್ಲ ಹೋಗಿ ಚಿನ್ನ ಇಂದ ಯಾವ ಸ್ಕೂಲು? ಯಾವ ಕ್ಲಾಸು? ಯಾವ ಕ್ಲಾಸು? ಹಾಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊತಾ ಇದ್ದೆ. ನಾವು ಏನು ವೀಡಿಯೋ ಮಾಡ್ತಾಯಿದ್ಯಾ? ಕುತ್ಕೊ, ಮೊದಲು ಹೋಗೋಣ, ಟೈಮ್ ಆಗೈತೆ. ತೆಗಿ, ಅದು ಏನು ಮಾಡ್ತಾಯಿದ್ಯಾ? ನೋಡಿ, ಹತ್ತು ಮೊದಲು ಬೇಗ ಬೇಗ ಅಂತ ಇದು ಮಾಡ್ತಾಯಿತ್ತು. ನಮ್ಮನ್ನು ಫೋಟೋಗೆ ವೀಡಿಯೋಗೆ ಬರೋಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತೆ ನಮ್ಮಮ್ಮಂಗೆ. ಅಯ್ಯಪ್ಪನ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ವಿ. ಅವ್ರ ಮನೆ ನಮ್ಮಣ್ಣ ಅಯ್ಯಪ್ಪನಿಗೆ ಹೋಗ್ತಾಯಿದ್ರು, ಅದಕ್ಕೆ ಕರೆದಿದ್ರು ಊಟಕ್ಕೆ ಅಂತ, ಊಟ ಅಂತ ಕರೆದಿದ್ರು. ಅದಕ್ಕೆ ನಾವು ಕೂಡ ಹೋಗಿದ್ವಿ, ಮನೇಲೇ ಇದ್ವಲ್ಲ ಅಂತ. ಹಾಗೆ ಬಂದು ಊಟ ಎಲ್ಲ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿ, ಆಮೇಲೆ ಅವರು ಭಜನೆ ಮಾಡ್ತಾಯಿದ್ರು. ಭಜನೆ ನೋಡೋಕ್ಕೆ ಕೇಳೋಣ ಅಂತ ಹಂಗೆ ನೋಡಿಕೊಂಡು ಹಾಗೆ ನಾವು ಹೊರಡೋಣ, ಟೈಮ್ ಆಯ್ತು, ಹಸ್ಗಳೆಲ್ಲ ಆಚೆನೇ ಕಟ್ಟಾಕಿದ್ರು ಅಂತ ಅಂದ್ಬಿಟ್ಟು ಹೋದ್ವಿ. ಭಜನೆ ಮಾಡ್ತಾಯಿದ್ರು. ಭಜನೆ ಎಲ್ಲ ಒಂದು 10 ನಿಮಿಷ ನಿಂತ್ಕೊಂಡು ನೋಡಿದ್ವಿ. ಹಾಗೆ ಸ್ವಾಮಿಗಳನ್ನ ಮಾತಾಡ್ಸ್ಕೊಂಡು ಹೊರಟ್ವಿ ನಾವು. ಮೊಲಕ್ಕೆ ಹ್ಞೂ ಬಕ್ಕತ್ತಾಗೆ ತೆಗಿ ತೆಗಿ. ಹ್ಞೂ ಬಿಡು, ನಡಿ. ಹಿಡ್ಕೊ. ನೋಡಿ ಎಡ್ಕತಾನೆ, ಏನು ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇಲ್ಲಿ ನೋಡು. ಕೂತ್ಕೋ. ಎತ್ತು ಮೇಕೆ ಅಲ್ಲ ಅಲ್ಲ ಬಿಡು. ಈಗ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನೈಟ್ ಬಂದಿದ್ದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಮಲ್ಕೊಂಡೆ. ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಗ ಇನ್ನು ಬೆಳಗ್ಗೆನೇ ಬೇಗ ಅಂತೇನಿಲ್ಲ, ಒಂದು 9 ಗಂಟೆಗೆ ಎದ್ದು ಊರಿಗೆ ಬಂದರೆ 9 ಗಂಟೆ 8 ಗಂಟೆ ಆಗುತ್ತೆ ಎದ್ದೇಳೋದು. ಹಾಗೆ ಮೊಲಕ್ಕೆ ಮೇವು ಹಾಕೋಣ ನೋಡೋಣ, ನೋಡಿದರೆ ಸುಮಾರು ದಿವಸದಿಂದ ನೋಡೋಣ ಅಂತ ಹೊಸ ಮೊಲಕ್ಕೆ
ಕೊಟ್ಟವ್ರೆ ಅಂತ ಹೇಳಿ, ಅಂದರೆ ಈಗ ಹೋಗಿದ್ವಲ್ಲ ಸ್ವಾಮಿಗಳು, ಮತ್ತೆ ಮನೆಯೇ ಕೊಟ್ಟಿದ್ರು ಮೊಲಗಳನ್ನ. ಅವನ್ನ ನೋಡಿಕೊಂಡು ಹೀಗೆ ಮಾತಾಡಿಸ್ಕೊಂಡು ಅವಕ್ಕೂ ಸ್ವಲ್ಪ ಹೊತ್ತು ಆಟ ಆಡಿ ನನ್ನ ಮಗಳು ಅದ್ರ ಜೊತೆ ಆಟ ಆಡಿ ಎಲ್ಲ ಆದಮೇಲೆ ಇನ್ನು ಆಚೆಗೆ ಬಂದೆ. ನಾನು ಅದಕ್ಕೆ ತಿನ್ನೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಇನ್ನು ಬಂದುಬಿಟ್ಟೆ. ಅದೇನು ನಮ್ಮ ಅಕ್ಕಪಕ್ಕನೇ ಇರುತ್ತೆ, ಅದೇನು ಭಯ ಪಡ್ಕೊಳ್ಳಲ್ಲ, ಯಾಕೆಂದರೆ ಮುಟ್ಟಿ ಮಾತಾಡಿಸ್ತೀವಲ್ಲ ನಾವು ಮೊದಲಿಂದನೂ. ಅದಕ್ಕೋಸ್ಕರ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾನೆ. ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ. ಹಾಗೆ ಹಳ್ಳಿ ಲೈಫ್ ಹಳ್ಳಿ ಲೈಫೇ ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ.